ನಮ್ಮ ಬಗ್ಗೆ ಗೊತ್ತು. ರೆಕಾರ್ಡ್ ಹೋಲ್ಡ್ರಿ ಇವರು. ನಮ್ಮಲ್ಲಿ ಏಜ್ ಆದವ್ರು ಯಾರಂತ ಗೊತ್ತಾಯ್ತಾ? ನಮಸ್ಕಾರ ಟಮಾಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಾನು ಮಧುಸಿಂಹ. ಉಳುವಿಯಲ್ಲಿದ್ದೀವೀಗ. ಈ ದೇವಸ್ಥಾನದಿಂದ ಸುಮಾರು ಒಂದು 3 ಕಿಲೋಮೀಟರ್ ದೂರದಲ್ಲಿ ಆ ಒಂದು ಫಾಲ್ಸ್ ಇರುವಂಥದ್ದು. ಸೊ ಜೀಪ್ ಇಲ್ಲಿವರೆಗೂ ಅಷ್ಟೇ ಬರುತ್ತೆ. ಸೊ ಇಲ್ಲಿಂದ ಒಂದು 15ರಿಂದ 20 ನಿಮಿಷ ಈ ಕಾಡೊಳಗೆ ಹೀಗೆ ನಡ್ಕೊಂಡು ಹೋಗ್ತಾ ಇದ್ರೆ ಆ ಒಂದು ಬ್ಯೂಟಿಫುಲ್ ಆಗಿರೋ ಫಾಲ್ಸ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಗೈಡ್ ಹೇಳ್ತಾ ಇದ್ರು ಕರಡಿಗಳು ತುಂಬ ಜಾಸ್ತಿ ಇದಾವಂತ ಇಲ್ಲಿ. ಅಂದರೆ ಡೇ ಟೈಮಲ್ಲಿ ಅಷ್ಟು ಕಾಣಿಸ್ಕೊಳ್ಳೋದಿಲ್ಲ, ಆದರೆ ರಾತ್ರಿ ಹೊತ್ತು ಓಡಾಡ್ತಾ ಇರ್ತವೆ ಅಂತ ಹೇಳ್ತಾ ಇದ್ರು. ಹಾಗೆ ದಾರಿಯಲ್ಲಿ ಕೆಲವು ಹಲಸಿನ ಮರಗಳನ್ನ ನೋಡ್ತೀವಿ. ಆ ಹಣ್ಣು ತಿನ್ನೋದಕ್ಕೆ ಬಂದೇ ಬರುತ್ತೆ. ಬಾಡೂಟ ಬಾಡೂಟ ಮಂಡಿ ಮಂಡಿನಾ ಈಗ ಬೆಳ್ಳವ ಇವು ಕೈ ಇಲ್ಲಿ. ನಿಮ್ದು ಕುಂಡಿನಾ ಮಂಡಿನಾ? ನಮ್ದು ಇದು ಅದಾ? ಬೆಳಗ್ಗೆಯಿಂದ ಉಡುಪಿಯ ಚನ್ನಬಸವೇಶ್ವರನ ದರ್ಶನ ಮಾಡಿದ್ದಾಯಿತು, ಹಾಗೆ ಕೇವ್ಸ್ಗಳನ್ನ ಸಹ ನೋಡಿದ್ದಾಯಿತು. ಸೊ ಈಗಾಗಲೇ ಟೈಮ್ 3 ಗಂಟೆ ಆಗ್ತಾಯಿದೆ. ಸೊ ಲಂಚ್ ಮಾಡೋದಕ್ಕೆ ಬೇರೆ ಹೋಟೆಲ್ಗೆ ಯಾಕೆ ಹೋಗ್ಬೇಕು ಅಂತ ಹೇಳಿ ಸೊ ಊಟನ ರೆಡಿ ಮಾಡಿಕೊಂಡು ಇಲ್ಲಿಗೆ ತಗೊಂಡು ಬಂದಿದ್ದೀವಿ. ನಂದೇನು ತೊಂದರೆ ಕೊಡ್ತಾ ಇದ್ದೀನಿ ನಿಮಗೆ? ಇಷ್ಟು ದೊಡ್ಡ ದಟ್ಟವಾದ ಕಾಡಿನ ಮಧ್ಯೆ ಎದುರುಗಡೆಗೆ ವಾಟರ್ ಫಾಲ್ ಇದೆ, ಜೊತೆಗೆ ತಿನ್ನೋದಕ್ಕೆ ಜೋಳದ ರೊಟ್ಟಿ, ಕಾಯಿ ಪಲ್ಯ ಇದೆ. ಮೇಲಿಂದ ಹರಿತಾ ಇರೋ ನೀರನ್ನ ನೋಡಿಕೊಂಡು ಹಾಗೆ ಜೋಳದ ರೊಟ್ಟಿ ತಿಂತಾ ಇದ್ರೆ ಆ ಮಜಾ ಇದೆಯಲ್ಲ, ಬರೀ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ ಬಿಡಿ. ಹೆಚ್ಚು ಕಡಿಮೆ 1 ಗಂಟೆಗಳ ಕಾಲ ನೀರಲ್ಲಿ ಬಿದ್ದು ಒದ್ದಾಡಿದ್ಮೇಲೆ ನಾವು ಕಾಡೊಳಗಡೆ ಇದ್ದೀವಿ. ವಾಪಸ್ ಮನೆ ಕಡೆ ಹೊರಡಬೇಕು ಅಂತ ಹೇಳಿ ಹೊರಟ್ವಿ. ವಾಪಸ್ ಹೋಗೋದಕ್ಕೂ ಮುಂಚೆ ಇಲ್ಲೊಂದು ಸೀಕ್ರೆಟ್ ಪ್ಲೇಸ್ ಇದೆ. ಸೊ ಬೇರೆಯವರೆಲ್ಲ ಆಲ್ರೆಡಿ ಮುಂದೆ ಹೋಗ್ಬಿಟ್ಟಿದ್ದಾರೆ. ನಾವೊಂದು 3-4 ಜನ ಮಾತ್ರ ಈ ಒಂದು ಸೀಕ್ರೆಟ್ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಚನ್ನಬಸವೇಶ್ವರ ಫಾಲ್ಸ್ ಮೇಲ್ಗಡೆ ಇದ್ದೀವಿ. ಇಲ್ಲಿಂದ ವ್ಯೂ ಸಖತ್ತಾಗಿದೆ.
ಮಳೆ ಇದ್ದಾಗ ಬರ್ಬೋದಾ? ಬಿಡಲ್ಲ. ಜಿಗಣೆ ಇರ್ತದೆ. ಅಲ್ಲ ಜನ ಬರ್ತಾರಾ ಇಲ್ವಾ? ಇಲ್ಲ ಬರಲ್ಲ. ಕ್ಲೋಸ್ ಮಾಡ್ಬಿಡ್ತಾರಾ? ಗೇಟ್ ಕ್ಲೋಸ್ ಆಗ್ಬಿಡ್ತಾ ಮುಗಿತಾ ಇಲ್ಲ. ಫಾರೆಸ್ಟ್ ಅವರು ಇದು ಮಾಡ್ತಾರೆ. ಫಾರೆಸ್ಟ್ ನೀರು ಜಾಸ್ತಿ ಇರುತ್ತೆ ಅವಾಗ. ಅವಾಗ ಜಿಗಣೆ ಗಾಡಿ ಇರಂಗಿಲ್ಲ. ಗಾಡಿನೇ ಬಿಡಲ್ವಾ? ಸೊ ನೆಕ್ಸ್ಟ್ ಟೈಮ್ ನೀವೇನಾದರೂ ದಾಂಡೇಲಿ ಕಡೆ ಟ್ರಿಪ್ ಪ್ಲಾನ್ ಮಾಡ್ತಿದಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಐಟ್ನರಿಯಲ್ಲಿ ಒಂದು ದಿನದಲ್ಲಿ ಈ ಉಳಿವಿ ಸುತ್ತಮುತ್ತ ಇರುವಂತಹ ಎಲ್ಲ ಜಾಗಗಳನ್ನ ನೋಡ್ಬೋದು. ನೀವು ಬೆಳಗ್ಗೆನೆ ಚೆನ್ನಬಸವೇಶ್ವರನ ಟೆಂಪಲ್ ವಿಸಿಟ್ ಮಾಡಿ ಅಲ್ಲಿಂದ ಈ ಆಕ್ಳಗವಿ ಕೇವ್ಸ್ 3 ಕೇವ್ಸ್ ಸಿಗುತ್ತೆ ಒಂದೇ ಸ್ಟ್ರೆಚಲ್ಲಿ. ಆ 3 ಕೇವ್ಸ್ಗಳನ್ನ ಕವರ್ ಮಾಡ್ಬೋದು. ಹಾಗೆ ನೆಕ್ಸ್ಟು ಈ ಬಸವ ಫಾಲ್ಸ್ ಆದಮೇಲೆ ಸಿಂತೇರಿ ರಾಕ್ಸ್ ಇದೆ, ಹಾಗೆ ಹರಳಯ್ಯನ ಚಿಲುಮೆ ಅಂತ ಇದೆ, ಮತ್ತು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಸೊ ಇಷ್ಟು ಪ್ಲೇಸ್ಗಳನ್ನ ನೀವು ಒಂದಿನದಲ್ಲಿ ಈಸಿಯಾಗಿ ಕವರ್ ಮಾಡ್ಬೋದು. ಸೊ ನಮಗೆ ಇನ್ನೂ ಒಂದು 3 ಪ್ಲೇಸಸ್ ಮಿಸ್ ಆಗೋಯ್ತು, ಆದರೂ ಬೇಜಾರಿಲ್ಲ, ನೆಕ್ಸ್ಟ್ ಟೈಮ್ ಬಂದಾಗ ನೋಡೋ ಪ್ರಯತ್ನ ಮಾಡ್ತೀವಿ. ಓಕೆ ಆ್ಯಂಡ್ ತಮಸ್, ನಾನು ನಿಮಗೆ ಬೇರೆ ಜಾಗದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.